ಬೆಂಗಳೂರು ನಗರದ ಕೆಆರ್ಪುರದ ಕ್ಷೇತ್ರದಲ್ಲಿರುವ ಅತ್ಯುತ್ತಮ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಒಳಗೊಂಡಿರುವ ಆಸ್ಪತ್ರೆಗಳಲ್ಲಿ ಒಂದಾದ ಆಲ್ಟೋರ್ ಆಸ್ಪತ್ರೆಯು ಆಲ್ಟೋರ್ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನು ಅದ್ದೂರಿಯಾಗಿ ಕೆಆರ್ಪುರದ ಬಸವಪುರ ಮುಖ್ಯ ರಸ್ತೆಯಲ್ಲಿ ಪ್ರಾರಂಭ ಮಾಡಿದೆ. ಸ್ಥಳೀಯ ಬಿಜೆಪಿ ಮುಖಂಡರಾದ ಶ್ರೀರಾಮುಲುರವರು ಕ್ಲಿನಿಕ್ ಅನ್ನು ಉದ್ಘಾಟಿಸಿದರು. 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಸ್ಪತ್ರೆ ವತಿಯಿಂದ ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಉಚಿತ ರಕ್ತದೊತ್ತಡ ಪರೀಕ್ಷೆ, ಮಧುಮೇಹ, ಉಚಿತ ಇಸಿಜಿ, ಬಿಎಂಐ ರಕ್ತದಾನ ಶಿಬಿರ, ಉಚಿತ ತಜ್ಞರ ಸಲಹೆ ಸೇರಿದಂತೆ ವಿವಿಧ ರೀತಿಯ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಯಿತು. ಕೆಆರ್ಪುರ ಸುತ್ತಮುತ್ತಲಿನ ಸಾವಿರಾರು ಜನರು ಈ ಶಿಬಿರ ಸದುಪಯೋಗ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮೆಡಿಕಲ್ ಡೈರೆಕ್ಟರ್ಗಳಾದ ಡಾಕ್ಟರ್ ವಿನಾಯಕ್, ಡಾಕ್ಟರ್ ಹರಿಣಿ, ಡಾಕ್ಟರ್ ಲವಿನ್ ಗೌಡ, ಡಾಕ್ಟರ್ ಮೆಲ್ವಿನ್ ವಾಸ್, ಡಾಕ್ಟರ್ ಆಕಾಶ್, ಡಾಕ್ಟರ್ ಅಪೂರ್ವ, ಚಿತ್ರನಟ ಓಂ ಮಹೇಶ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಮಸ್ತೆ. ಇವತ್ತು ನಮ್ಮ ಆಲ್ಟೋರ್ ಸಂಸ್ಥೆ ಇವತ್ತು ವೈದ್ಯ ರಂಗದಲ್ಲಿ ನಮ್ಮ ಕೆಆರ್ಪುರ ಭಾಗದಲ್ಲಿ ಇರ್ತಕ್ಕಂಥ ಹೃದಯ ಭಾಗದಲ್ಲಿ ಟಿ ಸಿ ಪಾಳ್ಯ ಸರ್ಕಲ್ನಲ್ಲಿ ಒಂದು ಆಲ್ಟರ್ ಆಸ್ಪತ್ರೆ ಅಂತ ಒಂದು ದೊಡ್ಡ ಆಸ್ಪತ್ರೆಯನ್ನು ಇವತ್ತು ಕಳೆದ 2-3 ವರ್ಷದಿಂದ ಇವತ್ತು ಒಂದು ಒಳ್ಳೆಯ ವೈದ್ಯ ರಂಗದಲ್ಲಿ ಇವತ್ತು ಒಳ್ಳೆಯ ಹೆಸರು ಗಳಿಸಿದೆ. ಆ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಚಿಕಿತ್ಸೆ ಇವತ್ತು ಯಾರೇ ಮಾಧ್ಯಮ ವರ್ಗದವರಾಗಿರಲಿ, ಬಡವರಾಗಿರಲಿ, ಯಾರೇ ಹೋದರೂ ಸಮೇತ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮ ರೀತಿಯ ಗುಣಮಟ್ಟ ರೀತಿಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ನಮ್ಮ ಆಲ್ಟರ್ ಸಂಸ್ಥೆ. ಇವತ್ತು ಅದೇ ಸಂಸ್ಥೆ ಇವತ್ತು ಅಯ್ಯಪ್ಪನಗರ ನಮ್ಮ ಬಸವಪುರ ರಸ್ತೆಯಲ್ಲಿ ಇವತ್ತು ಒಂದು ಸಣ್ಣ ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಿ ಆಗಿದೆ, ಇವತ್ತು ಪ್ರಾರಂಭ ಆಗಿದೆ. ಈ ಸಂಸ್ಥೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಬೇಕು. ಇಲ್ಲಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ವಿನಾಯಕ್ ಅವರಾಗಿರ್ಬೋದು, ಲೆವಿನ್ ಗೌಡ ಅವರಾಗಿರ್ಬೋದು, ಮತ್ತು ಮೆಲ್ವಿನ್ ಅವರಾಗಿರ್ಬೋದು, ನಮ್ಮ ಸಹೋದರಿ ಅರಣ್ಯ ಅವರಾಗಿರ್ಬೋದು, ಮತ್ತು ಎಲ್ಲ ಅವರ ಸಿಬ್ಬಂದಿ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲ ರೀತಿಯೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ, ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಒಂದು ಬಸವನಪುರ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶದಲ್ಲಿ ಮಾಧ್ಯಮ ವರ್ಗದವರು ಅನೇಕ ಜನ ಬಡವರು ಇರ್ತಕ್ಕಂಥ ಪ್ರದೇಶ. ಇಲ್ಲೊಂದು ಉತ್ತಮವಾದಂಥ ಒಂದು ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗಿದೆ, ಪ್ರಾರಂಭ ಆಗಿದೆ. ಇದಕ್ಕೆ ನಾವೆಲ್ಲರೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಸಣ್ಣ ಸಣ್ಣ ಕ್ಲಿನಿಕ್ಗಳು ಇರ್ತಕ್ಕಂಥ ಸಂದರ್ಭ ಆಗಿದೆ. ಅದರಿಂದ ಒಂದು ದೊಡ್ಡ ಆಸ್ಪತ್ರೆ ಬಂದಿರೋದು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಈ ಒಂದು ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟವಾದಂಥ ಒಂದು ಒಳ್ಳೆಯ ವೈದ್ಯಕೀಯ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಈ ಒಂದು ಡಾಕ್ಟರ್ಸು. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ಇದೇ ರೀತಿಯಲ್ಲಿ ಇನ್ನು ಉನ್ನತ ಮಟ್ಟಕ್ಕೆ ಹೋಗಬೇಕು ಈ ಸಂಸ್ಥೆ. ಇನ್ನು ಹಲವಾರು ಎಲ್ಲ ಕಡೆ ಬ್ರಾಂಚ್ಗಳನ್ನ ಒಂದು ಉದ್ಘಾಟನೆ ಆಗಬೇಕು, ಎಲ್ಲ ರೀತಿಯಲ್ಲಿ ಕೂಡ ಒಂದು ಹೆಸರುವಾಸಿ ಪಡಿಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆಯಿಂದ. ನಮ್ಮ ಒಂದು ತಿರುಮಲ ತಿರುಪತಿ ಪಾದಯಾತ್ರೆ ಆಗಿರ್ಬೋದು, ಮಂತ್ರಾಲಯ ಪಾದಯಾತ್ರೆ ಕೂಡ ವೈದ್ಯ ರಂಗದಲ್ಲಿ ಒಬ್ಬ ಡಾಕ್ಟ್ರನ್ನೇ ಕಳಿಸ್ಕೊಟ್ಟು ಅಲ್ಲಿ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಉಚಿತವಾಗಿ ವೈದ್ಯವನ್ನು ಕೊಡ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಮಾಡಿರ್ತಕ್ಕಂಥ ಈ ಸಂಸ್ಥೆ. ಇದರಿಂದ ಈ ಸಂಸ್ಥೆಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಸಂಸ್ಥೆ ಅನೇಕ ರೀತಿಯಲ್ಲಿ ಬೆಳಿಬೇಕಂತೇಳಿ ಈ ಸಂದರ್ಭದಲ್ಲಿ ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯೆಂದು ಉದ್ಘಾಟನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳಿಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಂ. ಜೈ ಕರ್ನಾಟಕ ಮಾತೆ. ನಿಜಾಲು ಭಾಳ ಖುಷಿಯಾಗುತ್ತೆ. ಇವತ್ತು ಆಲ್ಟರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ನಾವು ಭಟ್ರಳ್ಳಿಲಿತ್ತು. ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಬಂದಿದೆ, ಬಸವಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಕ್ಕೆ. ನಿಜಾಲು ಆಲ್ಟರ್ ಅಂದರೆ A1 ಎಯಿಂದ ಸ್ಟಾರ್ಟ್ ಆಗಿರೋದು ಒಂದು ಅಕ್ಷರ ಅಂದರೆ ಯಾವತ್ತೂ A1 ಆಗಿರುತ್ತೆ. ನಿಜಾಲು ಎಲ್ಲ ಏನು ಪೇಷಂಟ್ಗಳಿಗಾಗಿರ್ಬೋದು ಅಥವಾ ಬಡವ್ರಿಗಾಗಿರ್ಬೋದು ಎಲ್ಲರಿಗೂ ಒಂದು ಉಚಿತವಾಗಿ ಒಂದು 15 ದಿನ ಸೇವೆ ಕೂಡ ಇರುತ್ತೆ. ದಯವಿಟ್ಟು ನಾನು ಕೇಳ್ಕೊಳೋದೇನೆಂದರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು 15 ದಿನ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಆಲ್ಟರ್ ಹಾಸ್ಪಿಟ್ಲಲ್ಲಿ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಂಡು ನೀವೆಲ್ಲರೂ ಉಚಿತವಾಗಿ ಒಂದು 15 ದಿವಸ ನಿಮಗೆ ಏನು ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಇವತ್ತಿನ ದಿವಸ ರಕ್ತದೊತ್ತಡ ಎಲ್ಲದನ್ನ 15 ದಿವಸ ಫ್ರೀಯಾಗಿ ಕನ್ಸಲ್ಟೇಷನ್ ಮಾಡ್ತಾ ಇರೋಂಥ ಆಲ್ಟರ್ ಹಾಸ್ಪಿಟಲ್ಗೆ ತಾವೆಲ್ಲರೂ ಬಂದು ಈ ಒಂದು ಸದುಪಯೋಗ ಮಾಡ್ಕೊಳ್ಳಿ. ಹಾಗೆ ನಮ್ಮ ಶ್ರೀರಾಮಣ್ಣ ಅವರು ಎಲ್ಲರೂ ಕೂಡ ಬಂದು ಈ ಒಂದು ಆಸ್ಪತ್ರೆನ ಉದ್ಘಾಟನೆ ಮಾಡಿದರೆ ಭಾಳ ಖುಷಿಯಾಗುತ್ತೆ. ಅವರ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಕೂಡ ಭಾಳ ಸ್ನೇಹಿತರಾಗಿ ಒಳ್ಳೆ ಲವಲವಿಕೆಯಾಗಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಬಯಸ್ತಾ ಇದ್ದೀನಿ. ನಾನು ಒಬ್ಬ ಕಲಾವಿದನಾಗಿ ನಾನು ಕೇಳ್ಕೊತಾ ಇದ್ದೀನಿ. ಭಾಳ ಖುಷಿ ಆಗ್ತಾಯಿದೆ. ಆಸ್ಪತ್ರೆ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಸ್ವತಂತ್ರ ನಮ್ಮ ಬಸವನಪುರ ಗ್ರಾಮದ ಮಧ್ಯದ ಭಾಗದಲ್ಲಿದೆ. ಏನು ನಮ್ಮ ಬಸವನಪುರ ಮುಖ್ಯ ರಸ್ತೆಯಲ್ಲಿದೆ, ಅದು ಸ್ವತಂತ್ರ ನಗರ ಊರನ್ನು ಎದುರಿಗಲ್ಲೇ ಇದೆ. ನಿಜಾಲು ಭಾಳ ಖುಷಿಯಾಗುತ್ತೆ. ಯಾಕಂದರೆ ನಾವು ಈ ಒಂದು ಮಣಿಪಾಲ್ಗೆ ಹೋಗ್ತಾ ಇದ್ರಿ, ಬೇರೆ ಬೇರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ರಿ. ಆ ಒಂದು ಹಾಸ್ಪಿಟ್ಲ್ ಇಲ್ಲೇ ನಮ್ಮ ಒಂದು ಗ್ರಾಮಕ್ಕೆ ಬಂದಿರೋದು ನಮ್ಗೆ ಭಾಳ ಖುಷಿ ಆಗ್ತಾಯಿದೆ. ಆಲ್ಟೋರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ಇನ್ನೊಂದು ಬ್ರ್ಯಾಂಚ್ ಆಗಿ ನಾವು ಇಲ್ಲೊಂದು ಆಲ್ಟೋರ್ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೇವೆ.
ಇಲ್ಲಿನೂ ಕೂಡ ಎಲ್ಲ ರೀತಿಯ ಸ್ಪೆಷಾಲಿಟಿ ಡಾಕ್ಟ್ರುಗಳು, ಫಿಸಿಷಿಯನ್ ಆಗಿರ್ಬೋದು, ಪೀಡಿಯಾಟ್ರಿಷಿಯನ್, ಗೈನಕಾಲಜಿಸ್ಟು, ENT ಡಾಕ್ಟರು ಮತ್ತು ಕಾರ್ಡಿಯಾಲಜಿಸ್ಟ್ ಕೂಡ ಇಲ್ಲಿ ಬಂದು ಕೂತ್ಕೊತಾರೆ. ಈ ಭಾಗದ ಜನತೆಗೆ ಇದರಿಂದ ತುಂಬ ಅನುಕೂಲವಾಗಲಿದೆ. ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಅಂತ, ನಮ್ಮ ಒನ್ ಆಫ್ ದಿ ಪಾರ್ಟ್ನರಿಂದ ನಮ್ಮ ಹಾಸ್ಪಿಟಲ್, ಆಲ್ಟರ್ ಹಾಸ್ಪಿಟಲ್. ಮೊದಲನೇದಾಗಿ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು. ನನ್ನ ಹೆಸರು ಡಾಕ್ಟರ್ ಲವೀನ್ ಅಂತ. ಆಲ್ಟರ್ ಹಾಸ್ಪಿಟಲ್ಸ್ ಕಡೆಯಿಂದ ಇಲ್ಲಿ ಬಸವನಪುರ ಮೇನ್ ರೋಡಲ್ಲಿ ಏನಿದೆ, ಇವತ್ತಿಂದ ಒಂದು ಆಲ್ಟರ್ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಒಂದು ಬ್ರ್ಯಾಂಚ್ನ ಓಪನ್ ಮಾಡಿದ್ದೀವಿ. ಇಲ್ಲಿ ಸುತ್ತಮುತ್ತ ಇರೋಂಥ ಜನರಿಗೆ ತಪಾಸಣೆ ವಿಚಾರದಲ್ಲಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಒಂದು ಸರ್ವಿಸ್ ಪ್ರೊವೈಡ್ ಮಾಡೋ ಒಂದು ನಿಟ್ಟಿನಲ್ಲಿ ಇಲ್ಲೊಂದು ಕ್ಲಿನಿಕ್ ಓಪನ್ ಮಾಡಿದ್ದೀವಿ. ಅದಕ್ಕೆ ಇವತ್ತು ನಮಗೆ ಓಪನ್ ಮಾಡೋದಕ್ಕೆ ಶ್ರೀರಾಮ್ ಸರ್ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದು ನಮಗೆ ತುಂಬ ಖುಷಿಯಾಯಿತು. ಅದೇ ರೀತಿ ಇನ್ನೊಂದು ನಿಮಗೆ ತಿಳಿಸ್ಬೇಕು ಅಂದರೆ ಇನ್ನೂ 15 ದಿವಸ ಏನಿದೆ, ಸೆಪ್ಟೆಂಬರ್ 1ನೇ ತಾರೀಕು ತನಕ ಇಲ್ಲಿ ಉಚಿತ ಕನ್ಸಲ್ಟೇಷನ್ ಪ್ರೊವೈಡ್ ಮಾಡ್ತೀವಿ ಫಾರ್ ನೆಕ್ಸ್ಟ್ 15 ಡೇಸ್. ಯಾರಿಗೂ ತೊಂದರೆ ಬರೋದು ಬೇಡ. ಇನ್ ಕೇಸ್ ಆ ಥರದ್ದು ಏನಾರು ಡೌಟ್ ಇದ್ದರೆ ದಯವಿಟ್ಟು ಒಂದ್ಸಲಿ ಕ್ಲಿನಿಕ್ ಹತ್ರ ಬಂದು ತಪಾಸಣೆ ಮಾಡಿಸ್ಕೊಂಡು ಹೋಗಿ. ಸೆಪ್ಟೆಂಬರ್ 1ಇಂದ ಫುಲ್ ಫ್ಲೆಡ್ಜ್ ಆಗಿ ಇಲ್ಲಿ ಗೈನಕಾಲಜಿಸ್ಟ್ ಆಗಿರ್ಬೋದು, ಪೀಡಿಯಾಟ್ರಿಷಿಯನ್ಸ್ ಆಗಿರ್ಬೋದು, ಅಥವಾ ನಮ್ಮ ಆರ್ಥೋಪೆಡಿಷಿಯನ್ಸ್ ಆಗಿರ್ಬೋದು, ENT ಸ್ಪೆಷಲಿಸ್ಟ್ ಆಗಿರ್ಬೋದು, ಫಿಸಿಷಿಯನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲೇ ನಿಮಗೆ ಸಿಗ್ತಾರೆ. ಎಲ್ಲರೂ ಬಂದು ಇದನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಒಂದು ವಿನಂತಿ. ತುಂಬ ಧನ್ಯವಾದಗಳು. ಥ್ಯಾಂಕ್ಸ್.